ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ದಿನ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಈಗ ಮಾಡ್ತಾ ಇರ್ತಕ್ಕಂತ ಒಂದು ಅಡಿಗೆ ಯಾವುದು ಅಂತ ಹೇಳಿದ್ರೆ ರಾಗಿ ರೊಟ್ಟಿ ಅಂತ ಹೇಳ್ಬಿಟ್ಟು ಸುಮಾರು ಜನಕ್ಕೆ ಅದನ್ನ ಯಾವ ರೀತಿ ಮಾಡಬೇಕು ಅಂತ ಗೊತ್ತಿಲ್ಲ. ಹಾಗಾಗಿ ನನ್ನ ಸ್ನೇಹಿತರ ಕೋರಿಕೆ ಮೇರೆಗೆ ನಾನು ಇದನ್ನ ಮಾಡ್ತಾ ಇದ್ದೀನಿ. ತುಂಬಾ ಜನ ಟ್ರೈ ಮಾಡ್ತಾರೆ, ಗಟ್ಟಿ ಬರುತ್ತೆ ಮೇಡಮ್ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಬನ್ನಿ ಮಾಡೋಣ, ತೋರಿಸ್ತೀನಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಬನ್ನಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ 2 ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಹಾಗೇನೆ 1 ಕ್ಯಾರೆಟ್, ದಪ್ಪರಾಗಿರ್ತಕ್ಕಂಥ ಕ್ಯಾರೆಟ್ ತುರ್ಕೊಂಡಿದ್ದೀನಿ. ಮತ್ತೆ ಹಸಿಮೆಣಸಿನ್ಕಾಯಿ ಕೆಲವರಿಗೆ ಬಾಯಿಗೆ ಬಂದ್ರೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನಾನೇನ್ ಮಾಡಿದೀನಿ, ಹಸಿಮೆಣಸಿನ್ಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು 2 ಪೇಸ್ಟ್ ಮಾಡ್ಕೊಂಡಿದೀನಿ. ತುಂಬಾ ಪೇಸ್ಟ್ ಅಂತಲ್ಲ, ದೊಗ್ಲ ತರ ನಾನು ಕುಟ್ಕೊಂಡಿದೀನಿ. ಉಪ್ಪು ಹಾಕೊಂಡ್ರೆ ನಿಮ್ಗೆ ಕರೆಕ್ಟ್ ಆಗಿ ಮಿಕ್ಸಿ ಜಾರಲ್ಲಿ ಇದಾಗತ್ತೆ, ಗ್ರೈಂಡ್ ಆಗತ್ತೆ. ಸೊ ಅದು ರೆಡಿ ಮಾಡಿ ಇಟ್ಕೊಂಡಿದೀನಿ. ಹಾಗೆ 1 ಕಪ್ಪಿನ ತುಂಬಾ ನಾನು ರಾಗಿ ಹಿಟ್ಟು ತಗೊಂಡಿದ್ದೀನಿ, 3/4ಗಿಂತ ಸ್ವಲ್ಪ ಜಾಸ್ತಿ. ಹಾಗೇನೆ 4 ಟೇಬಲ್ ಸ್ಪೂನ್, 4 ಅಥವಾ 5 ಟೇಬಲ್ ಸ್ಪೂನ್ ಅಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಮತ್ತೆ ನಾನು 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಗೋಧಿ ಹಿಟ್ಟು ತಗೊಳ್ಳೋದ್ರಿಂದ ಏನಾಗುತ್ತೆ, ರೊಟ್ಟಿ ಸಾಫ್ಟ್ ಆಗಿ ಬರುತ್ತೆ. ಅದು ಬೈಂಡಿಂಗ್ ಏಜೆಂಟ್ ತರ ವರ್ಕ್ ಮಾಡುತ್ತೆ. ರಾಗಿ ರಫ್ ಇರೋದ್ರಿಂದ ಅದಕ್ಕೆ ನಾವು ಗೋಧಿ ಹಿಟ್ಟನ್ನ ಆಡ್ ಮಾಡಿದ್ರೆ ಬೈಂಡಿಂಗ್ ಏಜೆಂಟ್ ತರ ಅದು ವರ್ಕ್ ಮಾಡುತ್ತೆ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ. ಅದ್ರ ಜೊತೆಗೆ ಉಪ್ಪು ಅತಿ ಮುಖ್ಯವಾದ್ದು. ಸ್ಟಾರ್ಟ್ ಮಾಡೋಣ ವೀಕ್ಷಕರೇ. ಈಗ ರೊಟ್ಟಿ ಕಲಿಸ್ಕೊಳ್ಳೋದು ಕೂಡ ಒಂದು ವಿಧಾನನೇ ಇರುತ್ತೆ. ಹಾಗಾಗಿ ಈಗ ಈರುಳ್ಳಿ ಹಾಕೊಂಡು ಇದಕ್ಕೆ ನಾನೇನ್ ಮಾಡ್ತೀನಿ, ಈ ರುಬ್ಕೊಂಡಿರತಕ್ಕಂತ ಹಸಿಮೆಣಸಿನ್ಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪಿನ ಪೇಸ್ಟ್ ಆಡ್ ಮಾಡ್ಕೊಂಡು ಫಸ್ಟ್ ಚೆನ್ನಾಗಿ, ಮತ್ತೆ ಜೊತೆಗೆ ಇದು ಕ್ಯಾರೆಟ್ ತುರಿ, ಓಕೆ, ಇದನ್ನು ಕೂಡ ಆಡ್ ಮಾಡ್ಕೊಳ್ತೀನಿ. ಆಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಲ್ರೆಡಿ ಹಸಿಮೆಣಸಿನ್ಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪಿಗೆ ಉಪ್ಪು ಹಾಕಿರೋದ್ರಿಂದ ನೀರ್ ಬಿಡಕ್ಕೆ ಸ್ಟಾರ್ಟ್ ಆಗತ್ತೆ ಈ ತರ ಮಿಕ್ಸ್ ಮಾಡ್ಕೊಂಡ್ರೆ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಕೈಯಿಂದ ಹಿಸಕಬೇಕು ಚೆನ್ನಾಗಿ. ಈಗ ಹಿಸಕೊಂಡ ನಂತರ ಇದಕ್ಕೆ ರಾಗಿ ಹಿಟ್ಟು ಆಡ್ ಮಾಡ್ತಾ ಇದ್ದೀನಿ. ಓಕೆ, ರಾಗಿ ಹಿಟ್ಟು ಮತ್ತೆ ಗೋಧಿ ಹಿಟ್ಟು ಪೂರ್ತ. ಈಗ ರುಚಿಗೆ ಬೇಕಾಗಿರೋಷ್ಟು ಉಪ್ಪು, ಅದು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಹಾಕೋಬೇಕಾಗತ್ತೆ. ಓಕೆ, ಈಗ ನೀರು ತಗೋಬೇಕು. ಬಿಸಿನೀರು ಹಾಕ್ಬೇಕಾ ಮೇಡಮ್, ಇನ್ನೊಂದು ಹಾಕ್ಬೇಕಾ ಮೇಡಮ್, ಅದೆಲ್ಲ ಏನು ಅವಶ್ಯಕತೆನೇ ಇಲ್ಲ. ಹಾಗಾಗಿ ಎಣ್ಣೆ ಕೂಡ ಹಾಕುವಷ್ಟು ಅವಶ್ಯಕತೆ ಇಲ್ಲ. ನಾವು ಕಲಸೋ ವಿಧಾನದಿಂದ ಇದೆ, ತೋರಿಸ್ತಾ ಇದ್ದೀನಿ ನಿಮ್ಗೆ. ಪೂರ್ತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ತರ. ಜೀರಿಗೆ ಕೆಲವರಿಗೆ ಇಷ್ಟ ಆಗಲ್ಲ, ಬಾಯಿಗೆ ಬರುತ್ತೆ ಅಂತ ಇದ್ ಮಾಡ್ತಾರೆ. ಹಾಗಾಗಿ ಜೀರಿಗೆನ ಸ್ಕಿಪ್ ಮಾಡಿದ್ದೀನಿ. ಬೇಕಾದ್ರೆ ಜೀರಿಗೆ ಕೂಡ ಹಾಕೋಬಹುದು. ಈಗ ಕಲಿಸ್ತಾ ಇದ್ದೀನಿ. ಚೆನ್ನಾಗಿ ಹಿಸ್ಕಿ ಕಲಿಸ್ಬೇಕಾಗತ್ತೆ. ಅಳಕ ಆಗೋಯ್ತಲ್ವಾ ಅಂತ ಏನು ಹೆದರೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಕಣಕದ ಹದಕ್ಕೆ ಕಲ್ಸ್ಕೋಬೇಕು ಹಿಟ್ಟನ್ನ. ಹೋಳಿಗೆಗೆ ನಾವು ಕಣಕ ಕಲ್ಸ್ಕೊಳ್ತೀವಲ್ವಾ, ಆ ಹದಕ್ಕೆ ನಾವು ಚೆನ್ನಾಗಿ ಕಲ್ಸ್ಕೋಬೇಕಾಗತ್ತೆ. ಅದನ್ನ ನೋಡಿ ಈ ತರ. ನಿಮಗೆ ತಟ್ಟಕ್ಕೂ ಕೂಡ ತೆಳ್ಳಗೆ ಬರುತ್ತೆ. ಹಾಗಾಗಿ ಯಾವ ಎಣ್ಣೆ ಏನು ಆಡ್ ಮಾಡೋ ಅಷ್ಟಿಲ್ಲ. ಈಗ ಹಿಟ್ಟು ರೆಡಿಯಾಗಿದೆ. ಇದನ್ನ ನೋಡಿ ಈ ಹದಕ್ಕೆ ಕಲ್ಸ್ಕೋಬೇಕು. ಹದ ಚೆನ್ನಾಗಿ ನೆನಪಲ್ಲಿರ್ಲಿ. ಇದನ್ನ ಒಂದು 10 ನಿಮಿಷ ಕ್ಲೋಸ್ ಮಾಡಿ ಇಡಬೇಕಾಗತ್ತೆ.
ಬರೀ ರಾಗಿ ರೊಟ್ಟಿ ತಿನ್ನಕ್ಕಾಗಲ್ಲ, ಅದ್ರ ಜೊತೆಗೆ ಒಂದು ಸ್ಪೆಷಲ್ ಚಟ್ನಿ ಮಾಡ್ತಾ ಇದ್ದೀನಿ. ಸೀಮೆ ಬದನೆಕಾಯಿ ಸಿಪ್ಪೆ ಹಾಗೂ ತಿರುಳಿನ ಚಟ್ನಿ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ತಿರುಳು ಹಾಗೂ ಸಿಪ್ಪೆ, ಹಾಗೆಯೇ ಹಸಿ ಮೆಣಸಿನಕಾಯಿ, ಮತ್ತೆ ಒಂದು ದಪ್ಪ ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಮತ್ತೆ ಎಣ್ಣೆ, ಹಾಗೆ ಹುಣಸೆ ಹಣ್ಣು, ಮತ್ತೆ ಉಪ್ಪು. ಓಕೆ, ಈಗ ನಾವು ಹುರ್ಕೊಳ್ಳೋಣ. ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಬನ್ನಿ. ಆ ಸಿಪ್ಪೆಗೆ ತಕ್ಕನ ಹಾಗೆ ನಾವು ಎಣ್ಣೆನ ತಗೋಬೇಕಾಗತ್ತೆ. ಮೊದಲಿಗೆ ನಾನೇನ್ ಮಾಡ್ತೀನಿ, ಹಸಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ, ಸ್ವಲ್ಪ ಬಾಳಕ್ಕೆ ಬಿಡ್ತೀನಿ. ಹಾಗೆ ಈಗ ಈರುಳ್ಳಿ ಹಾಕೋತಾ ಇದ್ದೀನಿ, ಬಾಳಿಸ್ತಾ ಇದ್ದೀನಿ. ಈರುಳ್ಳಿ ಮೀಡಿಯಂ ಮಾಡ್ಕೋಬೇಕು. ಸ್ವಲ್ಪ ಬಾಳೆ ಜೊತೆಗೆ ಈಗೇನ್ ಮಾಡಬೇಕು, ಸಿಪ್ಪೆ ಹಾಗೂ ಮತ್ತೆ ತಿರುಳು ಇಷ್ಟು ಇಟ್ಕೊಂಡಿದ್ದೀನಿ ನಾನು. 3 ಕಾಯಿನ ಸಿಪ್ಪೆ ಮತ್ತೆ ತಿರುಳು ಇಟ್ಕೊಂಡಿದ್ದೀನಿ ನೋಡಿ. ಇಷ್ಟು ಸಿಕ್ಕಿದೆ ನನಗೆ. ಇದನ್ನ ಈಗ ಹುರಿತಾ ಇದ್ದೀನಿ. ನೋಡಕ್ಕೆ ನಿಮ್ಗೆ ಜಾಸ್ತಿ ಅನ್ಸಿದ್ರು ಕೂಡ ಅದು ಪ್ರಮಾಣ ಕಡಿಮೆನೇ ಆಗತ್ತೆ ಚಟ್ನಿ ಮಾಡಿದ್ರೆ. ಹಾಗಾಗಿ ಇದನ್ನ ರೋಸ್ಟ್ ಆಗೋ ತರ, ಅಂದ್ರೆ ತುಂಬಾ ರೋಸ್ಟ್ ಅಲ್ಲ, ಅದು ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನ ಹುರ್ಕೋಬೇಕಾಗತ್ತೆ. ಹೀಗೆ ಅರಿಶಿನ ತಗೊಳ್ತಾ ಇದ್ದೀನಿ. ಅರಿಶಿನ ಆಂಟಿಬಯೋಟಿಕ್ ತರ ಕೆಲಸ ಮಾಡುತ್ತೆ. ನಮ್ಮ ಆರೋಗ್ಯದ ದೃಷ್ಟಿಯಿಂದ ಎಲ್ಲಾ ರೀತಿನೂ ನಾವು ಅದನ್ನ ಬಳಸ್ತೀವಿ. ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕಾಗತ್ತೆ. ಮೀಡಿಯಂ ಉರಿ ಇಟ್ಕೊಂಡಿದ್ದೀನಿ. ಹೆಚ್ಚು ಹೊತ್ತು ಏನೂ ಹಿಡಿಯಲ್ಲ. ಹಸಿ ಕೊಬ್ಬರಿ ಹಾಕಿ ಕೂಡ ಮಾಡ್ತಾರೆ, ಹಸಿ ಕೊಬ್ಬರಿ ಹುಣಸೆಹಣ್ಣೆಲ್ಲ ಹಾಕಿ ಮಾಡ್ತಾರೆ. ಇದು ರೊಟ್ಟಿ ಆಗಿರೋದ್ರಿಂದ ಸ್ವಲ್ಪ ಈರುಳ್ಳಿ ಹಾಕೋದ್ರಿಂದ ಇದ್ರ ಟೇಸ್ಟೇ ಬೇರೆ ಇರುತ್ತೆ, ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ಅದರಿಂದ ನಾನು ಈರುಳ್ಳಿ ಬಳಸಿದ್ದೀನಿ ಇಲ್ಲಿ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಈಗ ನೋಡಿ. ಹಾಗೇನೆ ತೊಳೆದಿಟ್ಕೊಂಡಿರ್ತಕ್ಕಂಥ ಒಂದು ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಜೊತೆ ನಾನು ಹುರಿಯೋದ್ರಿಂದ ಬೇಗ ನಿಮಗೆ ಮೆತ್ತಗಾಗತ್ತೆ ಹುಣಸೆ ಹಣ್ಣು ಕೂಡ. ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕಾಗತ್ತೆ. ಯಾವುದೇ ತರಕಾರಿಯ ಸಿಪ್ಪೆ ಆಗಲಿ ಎಲ್ಲವೂ ಅಷ್ಟೇನೆ ಬಹಳ ಹೆಲ್ತಿ, ಆರೋಗ್ಯಕರವಾಗಿರುತ್ತೆ. ಹೀಗೆ ಅದು ಫಸ್ಟ್ ತಗೊಂಡಿರ್ತಿಲ್ಲ, ಮೆತ್ತಗಾಗ್ತಾ ಮತ್ತೆ ಪ್ರಮಾಣ ಕಡಿಮೆ ಆಗುತ್ತೆ ನೋಡಿ. ಈಗ ಗೊತ್ತಾಗ್ತಾ ಇದೆ ಅದು. ನೋಡಿ ಈಗ ಮೆತ್ತಗಾಗಿದೆ ಎಲ್ಲಾನು. ಹಾಕಿದಾಗ ಜಾಸ್ತಿ ಇಟ್ಟು ಹುರಿಯಕ್ಕೆ ತಗೊಂಡಾಗ ಈಗ ನೋಡಿ ಯಾವ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು 7 ರಿಂದ 8 ನಿಮಿಷಗಳ ಕಾಲ ಈ ತರ ಹುರ್ಕೋಬೇಕಾಗತ್ತೆ. ಈ ರೀತಿ ಆಗ್ಬೇಕು ಇದು. ಈಗ ಆಗಿದೆ ನೋಡಿ. ಈಗ ಹಸಿ ವಾಸನೆ ಎಲ್ಲ ಹೋಗಿದೆ, ಚೆನ್ನಾಗಿ ಹುರಿದಿದ್ದಾಗಿದೆ. ಈಗ ಆಫ್ ಮಾಡ್ತೀನಿ. ಈಗ ಇದು ಆರಿದೆ. ಈಗ ಇದನ್ನ ಮಿಕ್ಸಿಗೆ ಹಾಕೋಣ. ಹಂಗೆ
ಸ್ವಲ್ಪ ನೀರು ಆಡ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಜಾಸ್ತಿ ನುಣ್ಣಗೂ ಇಲ್ಲ, ಜಾಸ್ತಿ ಇದ್ರಾಗೂ ಇಲ್ಲ, ಕರೆಕ್ಟ್ ಆಗಿ ಮೀಡಿಯಂ ಆಗಿ ನಾವು ಮಾಡ್ಕೋಬೇಕಾಗತ್ತೆ. ಈಗ ರೆಡಿಯಾಗಿದೆ, ಚಟ್ನಿ ರೆಡಿಯಾಗಿದೆ. ಇದನ್ನ ಇನ್ನೊಂದು ಪಾತ್ರೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಚಟ್ನಿ ರೆಡಿ ಇದೆ. ಈಗ ನಾವು ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ. ಈಗ ಸಾಸಿವೆ ಚಿಟ್ಕುಟ್ಟಕ್ಕೆ ಪ್ರಾರಂಭ ಆಗಿದೆ. ಕಾಯಬೇಕು ಸ್ವಲ್ಪ ಹೊತ್ತು. ಈಗ ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ. ಸಾಸಿವೆ ಹಸಿ ಹಸಿ ಇದೆ, ಚೆನ್ನಾಗಿರಲ್ಲ. ಅದು ಚಿಟ್ಗುಟ್ಟೋವರೆಗೂ ವೆಯ್ಟ್ ಮಾಡಬೇಕು, ಮಾತ್ರ ಬೇಡ. ಗೋಲ್ಡನ್ ಬ್ರೌನ್ ಆಗಿದೆ. ಈಗ ಆಫ್ ಮಾಡ್ತಾ ಇದ್ದೀನಿ. ಈರುಳ್ಳಿ ಹಾಕೋದ್ರಿಂದ ಇಂಗು ಬಳಸೋ ಅವಶ್ಯಕತೆ ಇಲ್ಲ. ರೊಟ್ಟಿ ತಟ್ಟೋಣ. ರೊಟ್ಟಿ ಇಟ್ಟು ನೆನೆಸಿದೀವಿ. ಈಗ ತಟ್ತಾ ಇದ್ದೀನಿ. ನೋಡಿ, ಇದು ಒಂದು ಕಲೆನೆ. ಒಂದು ಸ್ಪೂನ್ ಎಣ್ಣೆ ಹಾಕೊಳ್ತಾ ಇದ್ದೀನಿ ಹೆಂಚ ಮೇಲೆ. ಈಗ ಹಿಟ್ಟು ತಗೊಳ್ತಾ ಇದ್ದೀನಿ. ನೋಡಿ ಎಷ್ಟು ಕಣಕದ ತರ ಹೇಗಿದೆ ಹಿಟ್ಟು. ನೋಡಿ, ಈ ಹದಕ್ಕೆ ಇರಬೇಕು ಹಿಟ್ಟು. ಇದು ತುಂಬಾ ಇಂಪಾರ್ಟೆಂಟ್. ಈಗ ಇದನ್ನ ಆ ಎಣ್ಣೆ ಮೇಲೆ ಇಟ್ಕೊಂಡು ಈಗ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀವು ತಟ್ಕೋಬಹುದು. ಸ್ಟವ್ ಅಂಟಿಸಿಲ್ಲ, ನಾನಿವಾಗ ಆನ್ ಮಾಡಿಲ್ಲ ಸ್ಟವ್. ಅಲ್ಲ, ಕೆಲವರು ಅಂಟಿಸಾಗುತ್ತೆ. ಈಗ ನೋಡಿ, ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನಾವು ತಟ್ಕೋಬಹುದು. ತೆಳ್ಳಿಗೆ ತಟ್ಟಿ ಆಗಿದೆ. ನೋಡಿ ಎಷ್ಟು ತೆಳ್ಳಗೆ ತಟ್ಟಿದ್ದೀನಿ, ನೋಡಿದ್ರ? ಓಕೆ, ನಾವು ತಟ್ಟಬೇಕಾಗತ್ತೆ. ನೋಡಿ ನೋಡಿ, ಇದೇ ತಟ್ಟುವ ವಿಧಾನ. ಈಗ ಸ್ಟವ್ ಅನ್ಸಿದೆ. ತುಂಬಾ ಜೋರು ಉರಿ ಬೇಡ. ಈಗ ಮುಚ್ಚಬೇಕು, ಬೇಯೋದು. ಈಗ ನೋಡಿ, ಈಗ ತೆಗಿತಾ ಇದ್ದೀನಿ. ಒಂದು 30 ಸೆಕೆಂಡ್ ಅಷ್ಟು, 30-60 ಸೆಕೆಂಡ್ಸ್, 1 ಮಿನಿಟ್ ಅನ್ಕೊಳ್ಳಿ. 1 ಮಿನಿಟ್ ಬಿಟ್ಟರು ಪರವಾಗಿಲ್ಲ, ಮೀಡಿಯಂ ಫ್ಲೇಮಲ್ಲಿ. ಈಗ ನಾನೇನು ಮಾಡ್ತೀನಿ, ಸ್ವಲ್ಪ ಎಣ್ಣೆ ಸವರ್ತಾ ಇದ್ದೀನಿ ರೊಟ್ಟಿ ಮೇಲೆ. ಸ್ವಲ್ಪ ಸಿಕ್ಕಾಪಟ್ಟೆ ಇಲ್ಲ. ಈಗ ಇದನ್ನು ರಿವರ್ಸಿಗೆ ನೋಡಿ, ಚೆನ್ನಾಗಿ ಬೆಂದಿದೆ ಒಂದು ಕಡೆ, ಇನ್ನೊಂದು ಕಡೆನೂ ಬೆಂದಿದೆ. ಇದು ಕೂಡ ಲೈಟಾಗಿ ಹಾಕೋಣ ಅಷ್ಟೇ. ಸುಮ್ಮನೆ ಸವರ್ಕೊಳ್ಳೋದು ಅಷ್ಟೇ, ಡ್ರೈ ಇರ್ದಿರಾ ಅಂತ. ನೋಡಿ, ನಾನು ಈ ಥರ ಸವರ್ತಾ ಇದ್ದೀನಿ. ರಾಗಿ ರೊಟ್ಟಿ ತುಂಬಾ ಹೆಲ್ತಿ. ನೋಡಿ ಎಷ್ಟು ತೆಳ್ಳಗೆ ತಟ್ಟಿದ್ದೀನಿ, ಎಷ್ಟು ತೆಳ್ಳಗಿದೆ ನೋಡಿ ರೊಟ್ಟಿ. ಈಗ ಇದು ರೊಟ್ಟಿ ಬೆಂದಿದೆ. ರೋಸ್ಟ್ ಬೇಕಾದ್ರೆ ರೋಸ್ಟ್ ವರ್ಗೂ ಬಿಟ್ಕೋಬಹುದು. ಬೇಡ ಅಂತ ಹೇಳಿದ್ರೆ ಸಾಫ್ಟ್ ಆಗಿರುತ್ತೆ. ಮಕ್ಕಳು ಕೂಡ ತಿನ್ಬೋದು, ವಯಸ್ಸಾದವರು ಕೂಡ ತಿನ್ಬೋದು, ಎಲ್ಲರೂ ತಿನ್ಬೋದು ಈ ರೊಟ್ಟಿನ. ಗೋಧಿ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ಬೈಂಡಿಂಗ್ ಏಜೆಂಟ್ ಆಗಿ ಬಳಸಿದೀವಿ, ಸಾಫ್ಟ್ ಆಗಿರುತ್ತೆ. ಓಕೆ, ರೊಟ್ಟಿ ರೆಡಿ ಇದೆ. ಬಿಸಿ ಬಿಸಿಯಾದ ರಾಗಿ ರೊಟ್ಟಿ ವಿತ್ ಸೀಮೆ ಬದನೆಕಾಯಿ ಚಟ್ನಿ. ಬಿಸಿ ಬಿಸಿಯಾದ ರಾಗಿ ರೊಟ್ಟಿ, ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಬೇಕಾದವರು ತಿನ್ಬೋದು, ತುಪ್ಪ ಬೇಡ ಅಂದ್ರೆ. ತುಪ್ಪ ತುಂಬಾ ಒಳ್ಳೆಯದು ಜೀರ್ಣಕ್ಕೆ ಮತ್ತೆ ಮೆದುಳಿನ ಬುದ್ಧಿ ಚುರುಕಾಗಕ್ಕೆ. ಖಂಡಿತ ಬಳಸಿ. ಜೊತೆಗೆ ಸೀಮೆ ಬದನೆಕಾಯಿ ಚಟ್ನಿ ರೆಡಿ ಆಗಿದೆ ಸವಿಯೋದಕ್ಕೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡೋದು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಮ್ಮೆ ಇನ್ನೊಂದು ಅಡುಗೆಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಮಸ್ಕಾರ.